ಕಲ್ಪನೆ. ಇದು ನಮ್ಮ ರಾಜು ದಾದವರು ಈ ಒಂದು ಕುಸ್ತಿಗಳನ್ನ ಮಹಾರಾಷ್ಟ್ರದಲ್ಲಿ ಸಹ ನಾಳೆ ಕರೀಬೇಕಾಗಿದೆ ಇಂಥ ಒಂದು ಸಂಘಟನೆ ಮಾಡಲಿಕ್ಕೆ. राजूंना कुस्ती लावून घ्या. रजत मंडोती आणि हर्षवर्धन सदगे आलेत दोघे आलेत. कुस्ती चालू करून घ्या. रजत अप्पर निकालो. रजत जॉन्टी गुजर आणि दादा शेळके. मातीचा चिखल अंगावरती झालेला आहे. असा मातीचा चिखल दररोज तालमीमध्ये अंगावर. शबा दादा गोट्यातनं पट काढला आणि कब्जा घेतला दादा शेळकेना. काहीतरी घडते, काहीतरी घडणार. पपण्या तेवढ्या मिटू नका. पीछे मत हटो, पीछे मत हटो, बीच में चलो. चला हर्षवर्धन सदगी महाराष्ट्र शासनाचा शिवछत्रपती पुरस्काराचा मानकरी. एकदा महाराष्ट्र केसरी, एकदा उपमहाराष्ट्र केसरी, सिनियर नॅशनलचा अनेक वेळचा मेडलिस्ट, 1999 सालचे अर्जुन पुरस्काराचे मानकरी काका पवारांचा पट्टा. नॅशनल गेम्सला विजेता आहे, सिनियर नॅशनल मेडलिस्ट आहे. महाराष्ट्र राजांना कुस्ती लावण्यासाठी जायचंय. हर्षवर्धन सदगीरची जावा आखाड्यात. मध्य असतात आपण कुस्ती लावण्यासाठी जायचंय. रंजत मंडोती हाथ ऊपर करो. रजत ब्लैक चड्डी में है. मठपति पहलवान, कुस्ती लावण्यासाठी पहलवान हर्षवर्धन सदगिरी हात उठावरती. हर्षवर्धन आणि तिकडे रविराज चव्हाण गुणांवर का गुणांवरती रवी चव्हाण विजय झाला. अना इकडे अना चांगल्यावरती चांगला विजय. ज्यानं उत्तर भारत गाजवला असा हा रवी चव्हाण. रजत मंडोती आणि हर्षवर्धन सदगीर महाराष्ट्रातला आत्ताच्या घडीचा टॉपचा पैलवान हर्षवर्धन सदगीर. आंतरराष्ट्रीय कुस्ती संकुलन पुणे अर्जुन पुरस्काराचे मानकरी काकासाहेब पवारांचा पट्टा आणि रजत मंडोती हरियाणाचा. अशी कुस्ती लागते. चालू करा कुस्ती पलीकडे. थापाला होतं. हॅलो हॅलो स्वामगोळा सप्पल मामागोळा करायचं. ಆರ್ ಮಠಪತಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಸತ್ಪಾಲ್ ಸರ್ ಅವರು ವಿನಂತಿ ನೀಡ್ತಾ ಇದ್ದಾರೆ. ದಯವಿಟ್ಟು ಆರ್ ಮಠಪತಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಅವರಿಗಾಗಿ ಆಯೋಜನೆ ಮಾಡಿರುವಂತಹ ಅತಿ ಅದ್ಭುತ ಕಾರ್ಯಕ್ರಮ. ಅವರು ಮಾತಾಡ್ಬಿಟ್ಟು ಬರ್ತಾರೆ. 5 ನಿಮಿಷ ಮಾತಾಡ್ಬಿಟ್ಟು ಬರ್ತಾರೆ. ಎಸ್ ಸರ್. राजूभाई हर्षवर्धन आणि रजत ಬರ್ತಾರೆ. ಈಗ 5 ನಿಮಿಷದಲ್ಲಿ ಬರ್ತಾರೆ. छत्रपती शिवाजी महाराज तुला जाणून घ्यायचंय ना. ಆಯ್ತು ಮುಗಿತೀನಿ. 2 ಕುಸ್ತಿ ಇದೆ, ಮುಗಿಸ್ಬಿಟ್ಟು ಹೋಗೋ ಎಲ್ಲರೂ. जी पहलवान जी सर. राजूंना महेंद्र गायकवाड मिर्झाईरा आणि त्याच्यानंतर देवा थापाची कुस्ती होईल 2 नंबरला आणि 1 नंबरला सिकंदर विरुद्ध पृथ्वीराज. महेंद्र गायकवाड मिर्झाईरा फर्स्ट कॉल. आखाड्यावरती चला. जॉन्डियर ट्रॅक्टर वरती कुस्ती लागणार. तुकाराम जरा बोलतो ना.
ಕರ್ನಾಟಕ ಕುಸ್ತಿ ಹಬ್ಬ, ಹರಿಯಾಣ ಕುಸ್ತಿ ಹಬ್ಬ ಅಂತ ನಾವು ಈಗಾಗಲೇ ಕೇಳಿದ್ದೇವೆ. ಆದರೆ ಇದು ಭಾರತದ ಹಬ್ಬ ಅಲ್ಲ, ಇಡೀ ವಿಶ್ವದ ಕುಸ್ತಿ ಹಬ್ಬ. ಹಾಗಾಗಿ ರಾಜು ದಾದಾ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ನೋಡಿ, ಅಲ್ಲಿ ಗ್ಯಾಲರಿಯಲ್ಲಿ ಕುತ್ಕೊಂಡಿದ್ದಾರೆ, ಕೈ ಕಟ್ಕೊಂಡು ಬಿಡ್ಬೇಕಲ್ಲ, ಎಲ್ಲರೂ ಬರಬೇಕು, ಜೋರಾದ ಚಪ್ಪಾಳೆ ಬರಬೇಕು. ರಾಜು ದಾದಾ ಅವರಿಗೆ, ರಾಜು ಭಯ್ಯ ಅವರಿಗೆ, ರಾಜು ದಾದಾ ಅವರಿಗೆ. ನೋಡಿ, ಸುಮಾರು 6 ಕೋಟಿ ಈ ಒಂದು ಮಣ್ಣಿನ ಕುಸ್ತಿ ಕ್ರೀಡೆಗೆ ಇಡೀ ವಿಶ್ವದಲ್ಲಿ ಯಾರು ಮಾಡದಿರುವಂತಹ ಈ ಮಹತ್ ಸಾಧಕರು ನಮ್ಮ ಕಲಿಯುಗದ ಶಿವಾಜಿ ಮಹಾರಾಜ್ ಅವರು. ಜೋರಾದ ಚಪ್ಪಾಳೆ ಬರಬೇಕು. ಶಿವಾಜಿ ಮಹಾರಾಜ್ ಇನ್ನಷ್ಟು ಬರಬೇಕು. ಜೋರಾಗಿ ಜೋರಾದ ಚಪ್ಪಾಳೆ ಬಂದಿಗೆ ರಾಜು ಭಯ್ಯ ಅವರಿಗೆ. ಕರ್ನಾಟಕದ ಪ್ರಸಿದ್ಧ ಪೈಲ್ವಾನಗಳನ್ನ ಕರೆತಂದು ಮಹಾರಾಷ್ಟ್ರ ಕೇಸರಿ, ದೆಹಲಿ ಕೇಸರಿ, ಉತ್ತರ ಪ್ರದೇಶ ಕೇಸರಿ, ಮಹಾರಾಷ್ಟ್ರ ಉಪ ಕೇಸರಿ, ಇಡೀ ಭಾರತ ದೇಶದ ಪ್ರಸಿದ್ಧ ಪೈಲ್ವಾನರನ್ನ ಈ ಹರಿಯಾಣ ಗ್ರಾಮಕ್ಕೆ ಕರೆತಂದು ಪ್ರತ್ಯಕ್ಷವಾಗಿ ನೋಡುವಂತ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ರಾಜು ಪೇಜೋಳಿ ಅಣ್ಣವರು. ಸುರೇಶ್ ಕುಕುಲ್ಕರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸುರೇಶ್ ಕುಕುಲ್ಕರ್ ಸರ್ ಅವರು, ಸುರೇಶ್ ಕುಕುಲ್ಕರ್ ಸರ್ ಅವರು. ಒಂದ್ ನಿಮಿಷ ನೋಡಿ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯ ಕನ್ನಡ ಕೋಗಿಲ್ ಗಂತೆಯ ಫೈನಲಿಸ್ಟ್ ಆಗಿರುವಂತಹ ಸಾಗರ್ ಚಂದ್ಗಡ್ಕರ್ ಅವರು ಕೂಡ ಬಂದಿದ್ದಾರೆ. ಖ್ಯಾತ ಕರ್ನಾಟಕದ ಗಾಯಕರಾಗಿರುವಂತಹ ಸಾಗರ್ ಚಂದ್ಗಡ್ಕರ್ ಅವರಿಗೆ ಮಹೇಂದ್ರ ಗಾಯಕ್ವಾಡ್, ಮಹಾರಾಷ್ಟ್ರ ಕೇಸರಿ ಹಾಗೂ ಉಪ ಕೇಸರಿ ಪೈಲ್ವಾನ್ ಮಿರ್ಜಾ ಇರಾನ್. 2ನೇ ನಂಬರಿನ ಕುಸ್ತಿ ಮಹೇಂದ್ರ ಗಾಯಕ್ವಾಡ್, ಮಹಾರಾಷ್ಟ್ರ ಕೇಸರಿ, ಮಿರ್ಜಾ ಇರಾನ್, ಇರಾನ್ ಚಾಂಪಿಯನ್. ಇಡೀ ಭಾರತ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಒಂದು ಕುಸ್ತಿ ಸ್ಪರ್ಧೆಯನ್ನ ಯಾವ ರೀತಿ ಸಂಘಟನೆ ಮಾಡಬೇಕು, ಒಂದು ಮಾದರಿಯಾಗಿರುವಂತಹ ರಾಜು ಪೇಜೋಳಿ ಅವರು ಇಡೀ ಇಲ್ಲಿವರೆಗೆ ಹರಿಯಾಣ ಪಟ್ಟಣದಲ್ಲಿ ನಡೆದಿರುವಂತಹ ಕುಸ್ತಿ ಮೋತಿಕೆರೆ ಮೈದಾನದಲ್ಲಿ. ಆದರೆ ರಾಜು ಪೇಜೋಳಿ ಅವರ ಕಲ್ಪನೆ ಸುಮಾರು 10 ಎಕರೆ ಜಮೀನನ್ನ ಇಲ್ಲಿ ನೋಡ್ಬಿಟ್ಟು ಮಿರ್ಜಾ ಇರಾನ್ ಪೈಲ್ವಾನ್, ಮಹೇಂದ್ರ ಗಾಯಕ್ವಾಡ್, ಮಹೇಂದ್ರ ಗಾಯಕ್ವಾಡ್